ಮುದ್ದು ಮಕ್ಕಳ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ಇವತ್ತೊಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಬಂದಿದ್ದೀನಿ. ಯಾವುದದು ಅಂತ ಕೇಳೋದಕ್ಕಿಂತ ಮುಂಚೆ ಮಕ್ಕಳ ಯಾರಿಗೆಲ್ಲ ಆಸೆ ಇಲ್ಲ ನಾನು 90% ಸ್ಕೋರ್ ಮಾಡಬೇಕು ಅಥವಾ 95% ಸ್ಕೋರ್ ಮಾಡಬೇಕು ನಮ್ಮ SSLC ಬೋರ್ಡ್ ಎಕ್ಸಾಮಲ್ಲಿ ಅಂತ ಎಲ್ರಿಗೂ ಆಸೆ ಇದೆ ಅಲ್ವಾ ಮ್ಯಾಮ್? 1 ಮಾರ್ಕ್ಸನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಮ್ಯಾಮ್, 625 ಔಟ್ ಆಫ್ 625 ಬೇಕು ಮ್ಯಾಮ್ ಅಂತ ಎಷ್ಟೋ ಮಕ್ಳಿಗೆ ಕನಸಿರುತ್ತೆ ಅಲ್ವಾ, ಡ್ರೀಮ್ ಇರುತ್ತೆ. ಸೊ ಏನೆಲ್ಲ ನಮ್ಮ ಬೋರ್ಡ್ ಎಕ್ಸಾಮ್ ಮಾರ್ಚಲ್ಲಿ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ನಮ್ಮ ಬೋರ್ಡ್ ಎಕ್ಸಾಮ್ ಬರುತ್ತೆ. ಆ ಎಕ್ಸಾಮಲ್ಲಿ ಸೂಪರ್ ಡೂಪರ್ ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಟಾಪರ್ ಸ್ಟ್ರಾಟಜೀಸ್ ಗೊತ್ತಿರಬೇಕು. ಅದು ಗೊತ್ತಿದೆ ಅಂತ ಹೇಳಿದ್ರೆ ನಾನು ಕೂಡ ಹೇಳ್ತೀನಿ 100% ನೀವೇ 2027 SSLC ಬೋರ್ಡ್ ಎಕ್ಸಾಮಲ್ಲಿ ಟಾಪರ್ ಅಂತ. ಸೊ ಇದನ್ನೆಲ್ಲ ಹೇಳೋದಕ್ಕಿಂತ ಮಕ್ಕಳ ಕೆಲವು ಕ್ವೆಶ್ಚನ್ಸ್ಗಳನ್ನು ಕೇಳ್ತಾ ಇದ್ದೀನಿ. ಮೊದಲನೇದು, ನಿಮಗೆ ಇವಾಗ ನಡೆಯೋದಕ್ಕೆ ಕಷ್ಟ ಅಂತ ಅನಿಸುತ್ತಾ ಅಥವಾ ನಿಮ್ಮ ಕೈಯಲ್ಲಿ ನೀವೇ ಊಟ ತೊಗೊಂಡು ತಿನ್ನೋದಕ್ಕೆ ಕಷ್ಟ ಅನಿಸುತ್ತಾ? ಯಾಕೆ ಕೇಳ್ತಿದ್ದೀನಿ ಈ ಕ್ವೆಶ್ಚನ್ ಅಂತ ಹೇಳಿದ್ರೆ, ಜಸ್ಟ್ ನಮ್ಮ ಚೈಲ್ಡ್ಹುಡ್ಗೆ ಹೋಗೋಣ, ಓಕೆನಾ? 1 2 ಇಯರ್ಸ್ 3 ಇಯರ್ಸ್ ಇದ್ದೀವಿ ಅಂತ ಅನ್ಕೊಳ್ಳೋಣ. ಓಕೆ, ಇವಾಗ 15 ಇಯರ್ಸ್ ಇರುವಂಥ ನಮ್ಮ SSLC ಮಕ್ಕಳು 2 ಇಯರ್ಸ್ 3 ಇಯರ್ಸ್ ಇದ್ದಾಗ ಹೇಗಿದ್ರು ಅಂತ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಣ. ಓಕೆ, 2 ಇಯರ್ಸ್ ಇದ್ದಾಗ ಅಥವಾ 1.5 ಇಯರ್ ಇದ್ದಾಗ ನಿಮಗೆ ನಡೆಯೋದಕ್ಕೆ ಕಷ್ಟ ಆಗ್ತಿತ್ತಾ ಅಥವಾ ಈಸಿಯಾಗಿ ಇವಾಗ ಹೇಗೆ ಓಡಾಡ್ತಿದ್ರಾ ಆ ಥರ ನಡೆದಾಡ್ತಿದ್ರಾ? ಇಲ್ಲ ಅಲ್ವಾ? ಒಂದ್ಸಲ ಕ್ರಾಲಿಂಗ್ ತೆಳ್ತಾ ಇದ್ರಿ, ಅದಾದ್ಮೇಲೆ ಪುಟ ಪುಟ ಹೆಜ್ಜೆ ಇಡ್ತಾ ಇದ್ರಿ, ಸಡನ್ನಾಗಿ ದಪ್ ಅಂತ ಬಿದೋಗ್ಬಿಡ್ತಿದ್ರಿ, ಮತ್ತೆ ಎದ್ದೇಳ್ತಾ ಇದ್ರಿ, ಅದಾದಮೇಲೆ ಸ್ವಲ್ಪ ಸ್ವಲ್ಪ ಪ್ರಯತ್ನ ಪಟ್ಟಾದಮೇಲೆ ಆರಾಮಾಗಿ ಇವಾಗ ಎಷ್ಟೊಂದು ಫಾಸ್ಟಾಗಿ ನಡೀತೀವಿ ಅಲ್ವಾ? ಓಕೆ, ಇವಾಗ ನಾನು ನಿಮಗೆ ನಡೆಯೋದಕ್ಕೆ ಕಷ್ಟ ಆಗುತ್ತಾ ಅಂತ ಕೇಳಿದ್ರೆ ಇಲ್ಲ ಮ್ಯಾಮ್, ಅದರಷ್ಟು ಈಸಿ ಕೆಲಸ ಯಾವುದೂ ಇಲ್ಲ ಅಂತ ಹೇಳ್ತೀರಾ. ಓಕೆ, ಇನ್ನು ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಓಕೆ, ಇವಾಗ 2 ಇಯರ್ಸ್ 3 ಇಯರ್ಸ್ ಇದ್ದಾಗ ನಾವೇ ನಮ್ಮ ಕೈಯಿಂದ ತೊಗೊಂಡು ತಿಂತಿದ್ವಾ? ಇಲ್ಲ ಅಲ್ವಾ? ಅಮ್ಮನ ಅಥವಾ ಪಪ್ಪನ, ಅಜ್ಜಿ ತಾತ ಯಾರಾದರೂ ಬಂದ್ಬಿಟ್ಟು ನಮಗೆ ತಿನ್ನಿಸ್ತಿದ್ರು ಅಲ್ವಾ? ಸೇಮ್ ಇವಾಗ ನಮ್ಮ ಕೈಯಲ್ಲಿ ನಾವೇ ತೊಗೊಂಡು ತಿಂತೀವಿ. ಇನ್ನು ಕೆಲವು ಮಕ್ಳುಗಳು ಕುಕ್ಕಿಂಗ್ ಇಂಟ್ರೆಸ್ಟ್ ಇದ್ದವರು ಅವರೇ ಕುಕ್ ಮಾಡಿಬಿಟ್ಟು ಮನೆಗೆಲ್ಲ ಸರ್ವ್ ಮಾಡ್ತಾರೆ, ಜೊತೆಗೆ ತಿಂತಾರೆ ಕೂಡ. ಇವಾಗ ಅವ್ರಿಗೆ ಕೇಳಿದ್ರೆ ನಾವೇ ನಮ್ಮ ತುತ್ತನ್ನು ತೊಗೊಂಡು ತಿನ್ನೋದೇನು ಕಷ್ಟ ಆಗಲ್ಲ ಮ್ಯಾಮ್, ಅದನ್ನು ನಾವು ಬೆಸ್ಟಾಗಿ ಮಾಡ್ತೀವಿ ಮ್ಯಾಮ್, ನಮ್ಮ ಫೇವ್ರೇಟ್ ಅದು ಅಂತ ಹೇಳೋ ಮಕ್ಕಳು ಇದ್ದೀರಾ. ಓಕೆ, ಇವಾಗ ಸೈಕಲ್ ಎಷ್ಟೋ ಮಕ್ಕಳಿಗೆ ಕಲಿಬೇಕಾದ್ರೆ ಕಷ್ಟ ಆಗಿರುತ್ತೆ, ಬಿದ್ದಿರ್ತೀರಾ, ಮತ್ತೆ ಎದ್ದು ಏನು ಮಾಡ್ತಿರ್ತೀರಾ? ಇವಾಗ ಆರಾಮಾಗಿ ಸೈಕಲ್ನ ರೈಡ್ ಮಾಡೋದನ್ನ ಕಲ್ತಿರ್ತೀರಾ ಅಲ್ವಾ? ನೆಕ್ಸ್ಟ್ ಇವಾಗ ಸ್ಕೂಟಿ ಕಲಿಬೇಕು, ಬೈಕ್ ತೊಗೋಬೇಕು ಅಂತೆಲ್ಲ ಕನಸುಗಳಿರುತ್ತೆ, ನಂಗೆ ಗೊತ್ತು. ಓಕೆ, ನಿಮ್ಗೆ ಒಂದು ಸಲ ಕಷ್ಟ ಆಗಿರುವಂತಹ ಕೆಲಸಗಳು ಪ್ರಾಕ್ಟೀಸ್ ಮಾಡ್ತಾ 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 ಏನಾಗಿದೆ, ಸಿಕ್ಕಾಪಡೆ ಈಸಿ ಆಗಿದೆ. ಸೇಮ್ ಲಾಜಿಕ್ಕನ್ನು ನಮ್ಮ ಸ್ಟಡೀಸ್ಗೂ ತೊಗೊಬರೋಣ ಮಕ್ಕಳ. ಇವಾಗ 10 ನಿಮಿಷ ಕಾನ್ಸಂಟ್ರೇಟ್ ಮಾಡಿ ಓದೋದಕ್ಕೆ ಕಷ್ಟ ಆಗ್ತಿದೆ, ಬಟ್ ನೀವು ಕನ್ಸಿಸ್ಟೆನ್ಸಿಯಿಂದ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನೀವು ಒಂದು ದಿನ ನನಗೆ ಹೇಳ್ತೀರಾ ಮ್ಯಾಮ್ ಇದರಷ್ಟು ಈಸಿಯೆಸ್ಟ್ ಕೆಲಸ ಇನ್ನೊಂದಿಲ್ಲ ಮ್ಯಾಮ್ ಅಂತ. ಫ್ಯೂಚರಲ್ಲಿ ನನಗೆ ಥ್ಯಾಂಕ್ ಹೇಳೋವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ನನಗೆ ಗೊತ್ತು. ಓಕೆ, ಸೊ ಇಷ್ಟೊಂದೆಲ್ಲ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅದರಲ್ಲಿ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲಿ ಕಷ್ಟ ಇರುತ್ತೆ, ಬಟ್ ನೀವು ಶುರು ಮಾಡಿದ್ರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಅದರಷ್ಟು ಈಸಿ ಇನ್ನೊಂದು ಇಲ್ಲ, ಸುಲಭ ಆದಂತಹ ಕೆಲಸ ಇನ್ನೊಂದಿಲ್ಲ. ಓಕೆ, ಲಾಜಿಕ್ ಇರಲಿ. ಇವಾಗ ನಮ್ಮ ಟಾಪರ್ಸ್ಗಳು ಯಾರನ್ನೇ ನೀವು ಟಾಪರ್ಸನ್ನ ಭೇಟಿ ಮಾಡಿ, ನಿಮ್ಮ ಸೀನಿಯರ್ಸ್ ಅಥವಾ ನಿಮ್ಮ ಕ್ಲಾಸಲ್ಲಿನೇ ಯಾರಾದರೂ ಟಾಪರ್ ಅಂತ ಇದ್ದರೆ ಅವ್ರ ಹತ್ರ ಹೋಗಿ ನೀವು ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿ, ನಿಮ್ಮ ಸ್ಟ್ರಾಟಜೀಸ್ ಯಾವುದು. ಕೆಲವು ಮಕ್ಕಳು ಓಕೆ ಇರ್ತಾರೆ ನಿಮಗೆ ಸೀಕ್ರೆಟ್ ರಿವೀಲ್ ಮಾಡೋದಕ್ಕೆ, ಇನ್ನು ಕೆಲವರು ನಾನು ನಾರ್ಮಲ್ ಆಗಪ್ಪ, ನಾನು ಓದೋದೇ ಇಲ್ಲ, 1 ಅವರ್ ಅಷ್ಟೇ ಓದೋದು, ಎಕ್ಸಾಮ್ ಹಿಂದಿನ ದಿನ ಓದ್ತೀನಿ, ಈ ಥರ ಎಲ್ಲ ಹೇಳ್ತಾರೆ. ಬಟ್ ಓಕೆ, ಇಟ್ಸ್ ಫೈನ್. ಓಕೆನಾ? ನಾನು ಅನಲೈಸ್ ಮಾಡಿರೋ ಥರ ಟಾಪರ್ಸ್ ಯಾರನ್ನೇ ಕೇಳಿದ್ರು ಇದನ್ನೇ ಆನ್ಸರ್ ಹೇಳ್ತಾರೆ. ಏನು ಆನ್ಸರ್ ಹೇಳ್ತಾರೆ ಅಂತ ಇವತ್ತು ಸೀಕ್ರೆಟ್ ರಿವೀಲ್ ಮಾಡ್ತಾ ಇದ್ದೀನಿ. ಓಕೆ, ನಾರ್ಮಲ್ ಆವ್ರೇಜ್ ಸ್ಟೂಡೆಂಟಿಗಿಂತ ನಮ್ಮ ಟಾಪರ್ಸ್ಗಳು ಏನು ಡಿಫ್ರೆಂಟಾಗಿ ಮಾಡ್ತಾರೆ ಅಂತ. ಓಕೆ, ಏನು ಡಿಫ್ರೆಂಟಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರೋದೆ, ಏನದು ಕನ್ಸಿಸ್ಟೆನ್ಸಿ ಇರಬೇಕು. ಓಕೆನಾ? ಕನ್ಸಿಸ್ಟೆನ್ಸಿ ಇದೆ ಅಂತ ಹೇಳಿದ್ರೆ ಪಕ್ಕಾ ಸ್ಕೋರ್ ಮಾಡ್ತೀವಿ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ರಿವಿಷನ್ ಮಾಡ್ತಾ ಇದ್ದೀವಿ, ಓದ್ತಿದ್ದೀವಿ ಅಂತ ಹೇಳಿದ್ರೆ ಆಗುತ್ತೆ. ಆದ್ರೂ ನಿಮಗೆ ಏನು ಸೀಕ್ರೆಟ್ ಅಂತ ಹೇಳಿದ್ರೆ, ಮೊದಲನೇದು ಇವಾಗ 5:30 to 7 AM ಇದೆಯಲ್ಲ, ಬೆಳಿಗ್ಗೆ ಇದೆಯಲ್ವಾ ಮಕ್ಕಳ, 6 to 8 ಆದರೂ ತೊಗೊಳ್ಳಿ ಅಥವಾ 4 to 6 ಆದರೂ ತೊಗೊಳ್ಳಿ, ಯಾವುದಾದ್ರೂ ನೀವು ಮಲಗಿ ಎದ್ದೇಳ್ತೀರಲ್ವಾ ಫ್ರೆಶ್ ಆಗಿ, ಆ ಪೀರಿಯಡಲ್ಲಿ ಇವಾಗ 6 o'clock, ಎಷ್ಟು ಗಂಟೆಗೆ, 6 ಗಂಟೆಗೆ ಎದ್ದಿದ್ದೀರಾ ಅಂತ ಅಂದ್ಕೊಳ್ಳಿ. ಓಕೆನಾ? 6 o'clockಗೆ ಎದ್ದಿದ್ದೀರಾ, ಅದ್ರ ನೆಕ್ಸ್ಟ್ 2 hours ಇದೆ ಅಲ್ವಾ, ಅವಾಗ ನಿಮ್ಮ ಬ್ರೈನ್ ಹೇಗೆ ಫಂಕ್ಷನ್ ಮಾಡುತ್ತೆ ಅಂತ ಹೇಳಿದ್ರೆ ಸೂಪರಾಗಿ ಕೆಲಸ ಮಾಡುತ್ತೆ. ಆ ಟೈಮಲ್ಲಿ ನಿಮಗೆ ಇರೋ ಕಷ್ಟ ಆಗಿರುವಂಥ ಸಬ್ಜೆಕ್ಟನ್ನು ತೊಗೋಬೇಕು, ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು. ಎಲ್ರಿಗೂ ಒಂದಲ್ಲ ಒಂದು ಸಬ್ಜೆಕ್ಟ್ ಕಷ್ಟ ಇರುತ್ತೆ. ನೀವು ಟಾಪರ್ನೇ ತೊಗೊಳ್ಳಿ, ಓಕೆನಾ?
ಅವ್ರಿಗೂ ಕೂಡ ಮ್ಯಾಥ್ಸ್ ಕಷ್ಟ ಇರುತ್ತೆ, ಇಲ್ಲ ಸೋಷಿಯಲ್ ಸೈನ್ಸ್ ಕಷ್ಟ ಇರುತ್ತೆ, ಇಲ್ಲ ಸೈನ್ಸ್ ಕಷ್ಟ ಆಗಿರುತ್ತೆ, ಇಲ್ಲ ಲ್ಯಾಂಗ್ವೇಜಸ್ ಆದರೂ ಕಷ್ಟ ಆಗಿರುತ್ತೆ. ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಸಬ್ಜೆಕ್ಟ್ ಕಷ್ಟ ಆಗಿರುತ್ತೆ. ಓಕೆನಾ? ಸೊ ನೀವೇನು ಮಾಡಬೇಕು, ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಬ್ರೈನ್ ಸೂಪರ್ ಡೂಪರಾಗಿ ಕೆಲಸ ಮಾಡುತ್ತೆ, ಫ್ರೆಶ್ ಆಗಿರುತ್ತೆ. ಸೊ ನಮಗೆ ಯಾವ ಸಬ್ಜೆಕ್ಟ್ ಕಷ್ಟ ಆಗುತ್ತೆ ಆ ಸಬ್ಜೆಕ್ಟನ್ನೇ ನಾವು ಜಾಸ್ತಿ ಇವಾಗ ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಆಫ್ಟರ್ ಸ್ಕೂಲ್ ಬಂದಾಗ ನಿಮಗೆ ಸ್ವಲ್ಪ ಟಯರ್ಡ್ ಆಗಿರುತ್ತೆ, ರೆಸ್ಟ್ ಮಾಡಿ, ಫೈನ್. ಓಕೆನಾ? ಮೊಬೈಲನ್ನು ಸ್ಕ್ರೋಲ್ ಮಾಡ್ತಾ ಕೂರಬೇಡಿ. ಓಕೆನಾ? ಊಟ ಮಾಡಿ, ರೆಸ್ಟ್ ಮಾಡಿ, ಸ್ವಲ್ಪ ಹೊತ್ತು ವಾಕ್ ಹೋಗ್ತೀರಾ ಅಥವಾ ಆಟ ಆಡ್ತೀರಾ, ಫೈನ್, ಆಟ ಆಡಿ. ಅದಾದಮೇಲೆ ಮತ್ತೆ ನೀವು ಕೂರಬೇಕು ನಿಮ್ಮ ಆರ್ಡ್ ಸಬ್ಜೆಕ್ಟ್ ಜೊತೆ. ಇಲ್ಲಿ ಒಂದ್ಸಲ ಓದ್ತಿದ್ದೀರಾ, ಪ್ಲಸ್ ಇಲ್ಲೂ ಕೂಡ ಟೈಮ್ ಕೊಡ್ತಿದ್ದೀರಾ. ಈಸಿ ಪ್ಲಸ್ ಡಿಫಿಕಲ್ಟ್ ಸಬ್ಜೆಕ್ಟ್ ಎರಡನ್ನೂ ಮ್ಯಾನೇಜ್ ಮಾಡೋದನ್ನು ಕಲಿಬೇಕು ಈವ್ನಿಂಗ್ ಟೈಮಲ್ಲಿ. ಅದಾದಮೇಲೆ ನೈಟ್ ಏನು ಮಾಡ್ತೀರಾ, ಏನೆಲ್ಲ ಕಲ್ತಿದ್ದೀರಾ ಸ್ಕೂಲಲ್ಲಿ, ಪ್ಲಸ್ ಏನೆಲ್ಲ ಬೆಳಗ್ಗೆ ಮತ್ತು ಈವ್ನಿಂಗ್ ಓದಿದ್ದೀರಾ ಅದನ್ನು ಇಲ್ಲಿ ರಿವೈಸ್ ಮಾಡಬೇಕು. ಜಸ್ಟ್ ಗೋ ಥ್ರೂ ಅಂತ ಒಂದು 5 ಮಿನಿಟ್ಸಲ್ಲಿ ಇದನ್ನು ಓದಿದ್ದಾನೆ, ಇದು ಬರುತ್ತಾ ಇಲ್ವಾ, ಈ ಥರ ಚೆಕ್ ಮಾಡ್ತಾ ಹೋಗಬೇಕು. ಓಕೆನಾ? ರೀಕಾಲ್ ಮಾಡ್ತಾ ಹೋಗಬೇಕು. ಅದಾದಮೇಲೆ ಸ್ಕ್ರೀನ್ ಟೈಮ್ ರೂಲ್ ಅಂತ, ನೀವು ದಿನದಲ್ಲಿ ಮ್ಯಾಕ್ಸಿಮಮ್ ಆನ್ಲೈನ್ ಕ್ಲಾಸಸ್ ಕೇಳುವಂಥ ಕೆಲವು ಮಕ್ಕಳು ಇರ್ತಾರೆ, ಫೈನ್, ಎಕ್ಸೆಪ್ಷನಲ್. ಬಟ್ ಆನ್ಲೈನ್ ಕ್ಲಾಸನ್ನ 1.5 hour 2 hour ಕೇಳ್ತೀರಾ, ಫೈನ್. ಬಟ್ ಇವಾಗ ಆನ್ಲೈನ್ ಕ್ಲಾಸ್ 2 hours ಕೇಳಿ ಅದ್ರ ಮೇಲೆ ನಾನು ಮ್ಯಾಮ್ 1-2 hour ರೀಲ್ಸ್ ನೋಡ್ತೀನಿ, ವೈಟಿಯಲ್ಲಿ ಯಾವುದೋ ಮೂವಿ ನೋಡ್ತೀನಿ, ಈ ಥರ ಎಲ್ಲ ಹೇಳಬಾರ್ದು. ಓಕೆನಾ? ಮ್ಯಾಕ್ಸಿಮಮ್ ನೀವು ಸ್ಕ್ರೋಲ್ ಮಾಡಿದ್ರೆ ಹಾಫ್ ಅನ್ ಅವರ್ ದಿನದಲ್ಲಿ ನಿಮ್ಮ ಆನ್ಲೈನ್ ಕ್ಲಾಸಸ್ಸನ್ನು ಹೊರತುಪಡಿಸಿ ಬಿಟ್ಟು ಅದನ್ನು ಬಿಟ್ಬಿಟ್ಟು ಮ್ಯಾಕ್ಸಿಮಮ್ 30 minutes ಅಷ್ಟೇ ನಿಮಗೆ ಮೊಬೈಲ್ ಯೂಸ್ ಮಾಡೋದಕ್ಕೆ ಅವಶ್ಯಕತೆ ಇರೋದು. ಅದಕ್ಕಿಂತ ಜಾಸ್ತಿ ನೀವು ಯೂಸ್ ಮಾಡಬಾರ್ದು. ಓಕೆನಾ? ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಸಬ್ಜೆಕ್ಟ್ ಸ್ಟ್ರಾಟಜಿಸ್ ಮಾಡೋಣ. ಮ್ಯಾಥ್ಸಲ್ಲಿ ತೊಗೊಂಡ್ರೆ ನಿಮಗೆ ಗೊತ್ತು ಏನೆಲ್ಲ ಇಂಪಾರ್ಟೆಂಟ್ ಇದೆ ಅಂತ. ಡೈಲಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ. ಎಲ್ಲರಿಗೂ ಕಷ್ಟ ಇರುತ್ತೆ, 4 marks 3 marks ಕ್ವಶನ್ಸ್ ಅಂದರೆ ತಲೆನೋವಾಗಿರುತ್ತೆ. ಬಟ್ ಡೈಲಿ ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈಸಿ ಆಗಿರುತ್ತೆ. ಒಂದು ಫಾರ್ಮುಲಾ ಶೀಟ್ ಮಾಡ್ಕೊಳ್ಳಿ, ಇಲ್ಲ ಒಂದು 100 page ನೋಟ್ಬುಕ್ ತೊಗೊಳ್ಳಿ, ಇಲ್ಲ 9th ಗ್ರೇಡಲ್ಲಿ ಸಿಕ್ಕಾಬಟ್ಟೆ ಯಾವುದಾದ್ರೂ ಪೇಜಸ್ ಉಳಿದಿರೋ ನೋಟ್ಬುಕ್ ಇದ್ದರೆ ಪೇಜಸನ್ನು ತೊಗೊಳ್ಳಿ, ಅದರಲ್ಲಿ ಪಿನ್ ಅಥವಾ ಸ್ಟೆಪ್ಪಲ್ಲಿ ಮಾಡಿಬಿಟ್ಟು ಫಾರ್ಮುಲಾಸ್ ಎಲ್ಲ ಬರ್ಕೊಳ್ಳಿ. ನೀವು ಅವಾಗ ಯಾವಾಗ್ಲೂ ರಿವೈಸ್ ಮಾಡ್ತಾ ಇರಬೇಕು. ಡೈಲಿ ಒಂದ್ಸಲ ಫಾರ್ಮುಲಾಸ್ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಎಕ್ಸಾಮ್ ಹಿಂದಿನ ದಿನ ಫಾರ್ಮುಲಾಸ್ ನೀವೇ ಇನ್ವೆನ್ಷನ್ ಮಾಡಲ್ಲ, ಅಲ್ಲಿ ಇಲ್ಲಿ ಮಿಕ್ಸಪ್ ಮಾಡಿ. ಓಕೆನಾ? ಸೊ ಅದಕ್ಕೋಸ್ಕರ ಫಾರ್ಮುಲಾನ ಡೈಲಿ ನೋಡ್ತಾ ಇರಬೇಕು, ಕಲಿತಾ ಇರಬೇಕು. ಸೈನ್ಸಲ್ಲಿ ಮಕ್ಕಳ ಪಕ್ಕಾ ಒಂದು 15 marks ಆದ್ರೂ ಓಕೆ, ಒಂದು 15 to 17 marks ಇದೆ ಅಲ್ವಾ ಮಕ್ಕಳ, ಇದು ಬಂದ್ಬಿಟ್ಟು ಡಯಾಗ್ರಾಮಿಗೆ ಡೆಡಿಕೇಟ್ ಆಗಿರುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಯಿಂದ ನೇರವಾಗಿ ಇಷ್ಟು ಮಾರ್ಕ್ಸಿಗೆ ಡಯಾಗ್ರಾಮ್ಸೇ ಬರುತ್ತೆ. ಸೊ ವೀಕ್ಲಿ ಒಂದು ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡಿ. ನಿಮಗೆ ಡೈಲಿ ಪ್ರಾಕ್ಟೀಸ್ ಮಾಡೋಕ್ಕಾಗಿಲ್ವಾ, ಆ್ಯಬ್ಸಲ್ಯೂಟ್ಲಿ ಫೈನ್. ಅಟ್ಲೀಸ್ಟ್ ನೀವು ಡೈಲಿ ಒಂದೊಂದನ್ನು ಪ್ರಾಕ್ಟೀಸ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ವೀಕ್ಲಿ ಒಂದಾದರೂ ನೀವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಓಕೆನಾ? ಇನ್ನೂ ಒಂದು ಏನು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಆ್ಯಕ್ಟಿವಿಟಿ ಬೇಸ್ಡ್ ಕ್ವೆಶ್ಚನ್ಸ್ ಬರುತ್ತೆ. ಎಸ್ಪೆಷಲಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಎಲ್ಲಿ ಜಾಸ್ತಿ ಕೇಳ್ತಾರೆ. ಓಕೆನಾ? ಆ್ಯಕ್ಟಿವಿಟಿ ಬೇಸ್ಡ್ ಕ್ವೆಶ್ಚನ್ಸ್, ಆ್ಯಕ್ಟಿವಿಟಿ ಅಂತ ಹೇಳಿಬಿಟ್ಟು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 11.2 ಈ ಥರ ಎಲ್ಲ ನಂಬರ್ ಹಾಕಿರ್ತಾರಲ್ವಾ, ಆ ಆ್ಯಕ್ಟಿವಿಟಿ ಬೇಸ್ಡ್ ಕ್ವೆಶ್ಚನ್ಸ್ ಇಂಪಾರ್ಟೆಂಟ್. ನೇರವಾಗಿ ಕೇಳ್ತಾರೆ. ಓಕೆನಾ? ಇದು ಹಾಕಿದ್ರೆ ಏನಾಗುತ್ತೆ, ಈ ಕೆಮಿಕಲ್ ಜೊತೆ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಈ ಆ್ಯಕ್ಟಿವಿಟಿನ ಪ್ರೊಸೀಜರ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಡಿರೆಕ್ಟ್ ಕ್ವೆಶ್ಚನ್ಸ್ ಕೇಳ್ತಾರೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತು ನಮಗೆ ಡಯಾಗ್ರಾಮ್ಸ್ ಬರುತ್ತೆ, ಆ್ಯಕ್ಟಿವಿಟಿ ಬೇಸ್ಡ್ ಕ್ವೆಶ್ಚನ್ಸ್ ಬರುತ್ತೆ ಅಂತ. ಸೊ ಡೈಲಿ ಆಗಿಲ್ಲ ಅಂತ ಹೇಳಿದ್ರೆ ವೀಕ್ಲಿ ಒನ್ಸ್ ಆದರೂ ನೀವು ಡಯಾಗ್ರಾಮ್ ಪ್ಲಸ್ ಆ್ಯಕ್ಟಿವಿಟಿ ಬೇಸ್ಡ್ ಕ್ವೆಶ್ಚನ್ಸನ್ನು ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ಚಟುವಟಿಕೆಗಳು ಅಂತ ಕನ್ನಡ ಮಾಧ್ಯಮ ಮಕ್ಕಳಿಗೋಸ್ಕರ ಹೇಳ್ತಾ ಇದ್ದೀನಿ. ಈ ಕ್ವೆಶ್ಚನ್ಸ್ಗಳು ತುಂಬ ಇಂಪಾರ್ಟೆಂಟ್, ಸ್ಕಿಪ್ ಮಾಡೋ ಹಾಗೆ ಇಲ್ಲ. ಓಕೆ, ಸೋಷಿಯಲಲ್ಲಿ ಎಲ್ಲ ಮಕ್ಕಳಿಗೂ ಕನ್ಫ್ಯೂಷನ್ ಆಗೋದು ಮ್ಯಾಪ್ ಅಂತ ಮಾಡ್ತಾರಲ್ವಾ. ಈ ಜಾಗದಲ್ಲಿ ಓಕೆ ನಮ್ಮ ಇಂಡಿಯಾ ಮ್ಯಾಪ್ ಅಂತ ತೊಗೊಂಡ್ರೆ ಈ ಪ್ಲೇಸು ಯಾವ ಸ್ಟೇಟಲ್ಲಿ ಬರುತ್ತೆ, ಎಲ್ಲಿ ಮಾಡಬೇಕು ಅಂತ ಕನ್ಫ್ಯೂಷನ್ ಆಗಿರುತ್ತೆ. ಸೊ ಪ್ರಾಕ್ಟೀಸ್ ಮಾಡಬೇಕು. ಯಾವುದಾದ್ರೂ ಒಂದು ಚಾಪ್ಟರ್ ತೊಗೊಳ್ಳಿ, ಆ ಚಾಪ್ಟರಲ್ಲಿ ಇಂಪಾರ್ಟೆಂಟ್ ಪ್ಲೇಸಸ್ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಅಂತ ನೋಟ್ ಮಾಡ್ಕೊಳ್ಳಿ. ಇಂಡಿಯಾ ಮ್ಯಾಪು ಅಂತೂ ಪಕ್ಕಾ ಕೇಳ್ತಾರೆ. ಡೈಲಿ ಬರ್ದು ಪ್ರಾಕ್ಟೀಸ್ ಮಾಡಿ. ಆಗಿಲ್ಲ ಅಂತ ಹೇಳಿದ್ರೆ ವೀಕ್ಲಿ ಒನ್ಸ್ ಪಕ್ಕಾ ನೀವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಪ್ಲೇಸನ್ನು ಲೊಕೇಟ್ ಮಾಡೋದನ್ನು ಕಲಿಬೇಕು. ಇವೆಲ್ಲ ನಿಮಗೆ ಮ್ಯಾಂಡೇಟರಿ ಕ್ವೆಶನ್ ಪಕ್ಕಾ ಬರುತ್ತೆ ಅಂತ ಗೊತ್ತಿದ್ರೂ ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಹೇಳಿದ್ರೆ ಪಕ್ಕಾ ದಡ್ರು ನೀವು. ಓಕೆನಾ? ನೆಕ್ಸ್ಟ್ ಏನು ಮಾಡಿ, ಡೇಟ್ಸು ಇವೆಂಟ್ಸು ಇಂಪಾರ್ಟೆಂಟ್. ಓಕೆನಾ? ನೀವು ಯಾವುದೋ ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದು ತೊಗೊಳ್ಳೋಣ, ಓಕೆ ಬಕ್ಸಾರನ್ನೇ ತೊಗೊಳ್ಳೋಣ, ಬಕ್ಸಾರ್ ಬ್ಯಾಟಲ್ ಆ ಥರ
1764 ಅಂತ ಬರೀಬೇಕು, 1764 ಈ ಥರ ಎಲ್ಲ ನೆನ್ಪಿಟ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಎಲ್ಲ ಎಕ್ಸ್ಪ್ಲೇನ್ ಎಲ್ಲ ಕರೆಕ್ಟಾಗಿದ್ರೂ ಕೂಡ ನೀವೇನು ಮಾಡ್ತೀರಾ, ಅದು ಇಸ್ವಿ ಎಲ್ಲ ಇಯರ್ ರಾಂಗ್ ಆಗಿದೆ ಅಂತ ಹೇಳಿದ್ರೆ ನೀವು ಆರಾಮಾಗಿ ಒಂದು ಸರ್ಕಲ್ ಹಾಕ್ಬಿಟ್ಟು ಹಾಫ್ ಮಾರ್ಕ್ಸ್ ಅಥವಾ 1 ಮಾರ್ಕ್ಸ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಬೆಟರ್ ಡೇಟ್ ಮತ್ತು ಇವೆಂಟ್ಸನ್ನ ಇಲ್ಲಿ ಹೇಗೆ ಫಾರ್ಮುಲಾ ಶೀಟ್ ಅಂತ ಹೇಳಿದೆ ಅಲ್ವಾ, ಇಲ್ಲೂ ಕೂಡ ಅದನ್ನು ಒಂಥರ ಡೇ ಟು ಟೈಮ್ದು ಶೀಟ್ ಮಾಡ್ಕೊಳ್ಳಿ, ರಿವಿಷನ್ ಮಾಡ್ತಾ ಇರಬೇಕು. ಓಕೆ, ನೆಕ್ಸ್ಟು ನಮ್ಮ ಲ್ಯಾಂಗ್ವೇಜಸಲ್ಲೂ ಗೊತ್ತು ನಿಮಗೆ, ಪಕ್ಕಾ ಒಂದು ಎಸ್ಸೆ ಇರುತ್ತೆ ಅಥವಾ ಲೆಟರ್ ರೈಟಿಂಗ್ ಇರುತ್ತೆ, ಗ್ರಾಮರಲ್ಲಿರುತ್ತೆ, ಕಾಂಪ್ರೆನ್ಷನ್ ಬರುತ್ತೆ ಅಂತ. ಸೊ ಪ್ರಾಕ್ಟೀಸ್ ಮಾಡೋದು ಯಾರ ಜವಾಬ್ದಾರಿ? ನಮ್ಮ ಜವಾಬ್ದಾರಿ ಅಲ್ವಾ. ಶುರು ಮಾಡಬೇಕು. ಓಕೆನಾ. ಜುಲೈ ವೇಸ್ಟ್ ಆಗಿದೆ ಅಥವಾ ಓದಿದಿರಾ ಫೈನ್, ನನಗೆ ಗೊತ್ತಿಲ್ಲ. FA1 ಎಕ್ಸಾಮ್ ಎಷ್ಟೋ ಮಕ್ಕಳಿಗೆ ಮುಗ್ದೋಗಿರುತ್ತೆ, ಬಟ್ FA2 ಎಕ್ಸಾಮಲ್ಲಿ ಈ ಥರ ಮಿಸ್ಟೇಕ್ಸನ್ನು ನೀವು ಮಾಡಬಾರ್ದು. ಯಾವ ಥರ ಮಿಸ್ಟೇಕ್ಸ್ ಅಂತ ಹೇಳಿದ್ರೆ FA1 ಎಕ್ಸಾಮಲ್ಲಿ ಏನೆಲ್ಲ ಮಾಡಿದಿರಾ ಅದನ್ನು FA2 ಎಕ್ಸಾಮಲ್ಲಿ ಮಾಡಬಾರ್ದು. ಸೊ 120ಗೆ ಔಟ್ ಆಫ್ 120ನೇ ಬರಬೇಕು. ಸೊ ಇನ್ನೂ ಒಂದು ಟಾಪರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವಾಗ ನಾಳೆನೇ ಇನ್ನೊಂದು ಎಕ್ಸಾಮಿಗೆ ಎಷ್ಟೊಂದು 3-4 ದಿನ ಇದೆ FA2 ಎಕ್ಸಾಮ್ಗೆ, ಆ ಥರ ಅಂದ್ಕೊಳ್ಳಿ. ಓಕೆನಾ, ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಕೆಲವು ಮಕ್ಳುಗಳು ಹೇಗೆ ಅಂತ ಹೇಳಿದ್ರೆ ಇನ್ನೂ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಪುಷ್ ಮಾಡ್ತಾ ಬಂದಿರ್ತಾರಲ್ವಾ. ಸೊ ಕಡಿಮೆ ಸಮಯ ಇದೆ ಓದಬೇಕು ಅಂತ ಹೇಳಿದ್ರೆ ಬೆಸ್ಟ್ ಯಾವುದು ಅಂತ ಹೇಳಿದ್ರೆ ನಮ್ಮ PYQs ಅಂತ ಇದೆಯಲ್ವಾ, ಹಿಂದಿನ ವರ್ಷದ ಪ್ರಶ್ನೆಗಳು ಮಿನಿಮಮ್ 5 ವರ್ಷದ ತೊಗೋಬೇಕು. ಲಾಸ್ಟ್ 5 ಇಯರ್ಸ್ ಆದ್ರೂ ನೀವು ತೊಗೋಬೇಕು. ಆ ಚಾಪ್ಟರಿಂದ ಯಾವುದೆಲ್ಲ ಕ್ವೆಶನ್ಸ್ ಬಂದಿದೆ ಅಂತ ನೋಟ್ ಮಾಡ್ಕೊಳ್ಬೇಕು. ಅಟ್ಲೀಸ್ಟ್ ಅದನ್ನಾದರೂ ಪ್ರಾಕ್ಟೀಸ್ ಮಾಡಬೇಕು. ಇದನ್ನು ನಾನು ಡೈಲಿ ರೆಕಮೆಂಡ್ ಮಾಡ್ತೀನಿ. ಬಟ್ ಯಾರೆಲ್ಲ ಆಲ್ರೆಡಿ ಟೈಮ್ ವೇಸ್ಟ್ ಸಿಕ್ಕಾಪಟ್ಟೆ ಮಾಡಿದ್ದೀರಾ, ಇನ್ನೇನು ಎಕ್ಸಾಮ್ ಇದೆ ಬಟ್ ಸ್ಕೋರ್ ಮಾಡಬೇಕು ಮ್ಯಾಮ್, ಭಯ ಆಗ್ತಿದೆ, ಏನೂ ಓದಿಲ್ಲ, ಏನೂ ಬರಲ್ಲ ಅಂತ ಹೇಳ್ತಾ ಇರ್ತಾರಲ್ಲ, ಅವ್ರಿಗೆ ಅಟ್ಲೀಸ್ಟ್ ನೀವು PYQs ಓಪನ್ ಮಾಡಿ ಲಾಸ್ಟ್ 5 ವರ್ಷದ್ದು ಯಾವುದೆಲ್ಲ ಕ್ವೆಶನ್ಸ್ ಬಂದಿದೆ ಅಂತ ಚೆಕ್ ಮಾಡಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಇನ್ನೂ ಒಂದು ಮಕ್ಕಳ, ನೀವು ಟಾಪರ್ಸ್ ಆನ್ಸರ್ಸ್ ಬೋರ್ಡ್ ಕಡೆಯಿಂದ ರಿಲೀಸ್ ಮಾಡಿರ್ತಾರೆ, ಯಾರೆಲ್ಲ ಔಟ್ ಆಫ್ ಸ್ಕೋರ್ ಮಾಡಿರ್ತಾರೆ ಆ ಇಯರಲ್ಲಿ, ಆ ಆನ್ಸರ್ಸನ್ನು ಒಂದ್ಸಲ ಓದಿ ರೆಫರ್ ಮಾಡಿ. ನಿಮ್ಮ ಸೀನಿಯರ್ಸ್ ಯಾವ ಥರ ಆನ್ಸರ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆನಾ. ಸೊ ಆ ಸ್ಟ್ರಾಟಜೀಸನ್ನು ನೀವು ನಿಮ್ಮ ಆನ್ಸರ್ ಶೀಟಲ್ಲಿ ಏನೋ ಅಪ್ಲೈ ಮಾಡಿಬಿಟ್ಟು ಬರೀಬಹುದು. ಆವಾಗ ಜಾಸ್ತಿ ಸ್ಕೋರ್ ಮಾಡುವಂಥ ಏನು ಆಪರ್ಚುನಿಟಿ ಇರುತ್ತೆ. ಓಕೆನಾ. ಓಕೆ, ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಇವಾಗ ಎಕ್ಸಾಮನ್ನು ಅಥವಾ ನಿಮ್ಮ FA2 ಎಕ್ಸಾಮ್ಸ್ ಅಥವಾ SA ಎಕ್ಸಾಮ್ಸ್, ಪ್ರಿಪ್ರೇಟ್ರಿ, ಫೈನಲ್ ಎಕ್ಸಾಮ್ ಯಾವುದಾದ್ರೂ ತೊಗೊಳ್ಳಿ. ಫಸ್ಟ್ ಸ್ಟೆಪ್ಪು ಕ್ವೆಶ್ಚನ್ ಪೇಪರನ್ನು ದಯವಿಟ್ಟು ಓದಿ. ಒಂದು ಈಸಿ ಕ್ವೆಶ್ಚನ್ ಗೊತ್ತಾಗಿದ್ದ ತಕ್ಷಣವೇ ಆರಾಮ್ ನನಗೆ ಬರುತ್ತೆ ಅಂತ ಬರೆಯೋದಕ್ಕೆ ಶುರು ಮಾಡಬೇಡಿ. ಓಕೆನಾ. ಒಂದು 15 ನಿಮಿಷ ಅಂತ ಪ್ರಾಪರಾಗಿ ಡೆಡಿಕೇಟ್ ಮಾಡಿರ್ತಾರೆ ಕ್ವೆಶ್ಚನ್ ಪೇಪರ್ ಓದೋದಕ್ಕೋಸ್ಕರ. ದಯವಿಟ್ಟು ಆ ಟೈಮಲ್ಲಿ ಬರೀಬೇಡಿ. ನಿಮ್ಗೆ ಯಾವುದೆಲ್ಲ ಕ್ವೆಶ್ಚನ್ಗೆ ಆನ್ಸರ್ ಗೊತ್ತು ಪೆನ್ಸಿಲಲ್ಲಿ ಟಿಕ್ ಮಾಡ್ಕೊಳ್ಳಿ. ಯಾವುದೆಲ್ಲ ಕ್ವೆಶ್ಚನ್ ಗೊತ್ತಿಲ್ಲ ಇಟ್ಸ್ ಓಕೆ ಫೈನ್, ಏನಾದರೂ ರೀಕಾಲ್ ಮಾಡ್ಕೊಳಕ್ಕಾಗತ್ತಾ ಅಂತ ಟ್ರೈ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಈಸಿ ಕ್ವೆಶ್ಚನ್ ಯಾವುದಿದೆ ಅದರಿಂದನೇ ಶುರು ಮಾಡಿ. ಓಕೆನಾ. ಸುಲಭ ಕ್ವೆಶ್ಚನ್ಸ್ ಯಾವುದಿದೆ ಅದರಿಂದನೇ ಶುರು ಮಾಡಬೇಕು. ಕಷ್ಟ ಆಗಿದೆ, ಡೌಟ್ ಇದೆ, 50-50 ಗೊತ್ತು, ಇನ್ನು 50-50 ಗೊತ್ತಿಲ್ಲ ಅನ್ನೋ ಥರ ಚಾನ್ಸಸ್ ಇದ್ದಾಗ ಆ ಕ್ವೆಶ್ಚನ್ಸ್ನ ಲಾಸ್ಟಲ್ಲಿ ಅಟೆಂಪ್ಟ್ ಮಾಡಬೇಕು. ಓಕೆನಾ. ಫಸ್ಟೇ ಆ ಕ್ವೆಶ್ಚನ್ಸ್ನ ತೊಗೊಂಡ್ಬಿಟ್ಟು ನನಗೇನು ಬರ್ತಾ ಇಲ್ಲ ಅಂತ ಕುತ್ಕೊಂಡ್ಬಿಟ್ಟು ಈಸಿ ಕ್ವೆಶ್ಚನ್ಸನ್ನ ಮಿಸ್ ಮಾಡಬೇಡಿ. ಸೊ ಫಸ್ಟ್ ಆಲ್ವೇಸ್ ಗೋ ವಿತ್ ದಿ ಈಸಿ ಕ್ವೆಶ್ಚನ್ಸ್. ಅದಾದಮೇಲೆ ನೀವೇನು ಬರ್ದಿದ್ದೀರಾ ಅದು ನಮ್ಮ ಟೀಚರ್ಸ್ಗೆ ಅಥವಾ ಇವ್ಯಾಲ್ಯೂಯೇಟರ್ಗೆ ಅರ್ಥ ಆಗಬೇಕು. ಹೇಗೆ ಬೇಕಾಗಿ ಫಾಸ್ಟಾಗಿ ಬರೆದುಬಿಟ್ಟು ಮಾರ್ಕ್ಸ್ ಕಳ್ಕೊಬೇಡಿ. ಓಕೆನಾ. ನೆಕ್ಸ್ಟು ಅಂತ ಹೇಳಿದ್ರೆ ಲಾಸ್ಟ್ ಒಂದು 10-15 ಮಿನಿಟ್ಸು ನೀವು ಬರ್ದಿರುವಂಥ ಆನ್ಸರನ್ನು ಚೆಕ್ ಮಾಡೋದಕ್ಕೆ ಇಡಬೇಕು. ಓಕೆನಾ. ಏನೆಲ್ಲ ಬರ್ದಿದ್ರಾ, ಕೀ ಟರ್ಮ್ಸ್ ಎಲ್ಲ ಅಂಡರ್ಲೈನ್ ಮಾಡಿದ್ದೀನಾ, ಎಲ್ಲ ಕರೆಕ್ಟಾಗಿದ್ದೀವಾ, ಸ್ಟೆಪ್ಸ್ ಎಲ್ಲ ಕರೆಕ್ಟಾಗಿದೆಯಾ, ಯೂನಿಟ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತೆಲ್ಲ ಚೆಕ್ ಮಾಡೋದಕ್ಕೋಸ್ಕರ ಬೇಕು. ಸೊ ನಾವು ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ, ತಪ್ಪುಗಳು ಸಹಜ, ಎರರ್ಸ್ ಇದ್ದೇ ಇರುತ್ತೆ. ಸೊ ಈ 15 ಮಿನಿಟ್ಸು ನಮಗೆ ಸೆಕೆಂಡ್ ಚಾನ್ಸು ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಓಕೆನಾ ಮಕ್ಕಳ. ಸೊ ನಾನು ಮತ್ತೆ ಏನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ಅಂತ ಹೇಳಿದ್ರೆ, ಮಾನಸಿಕ ಆರೋಗ್ಯ ಪ್ರೇರಣೆ, ಮೆಂಟಲ್ ಹೆಲ್ತ್ ಮೋಟಿವೇಶನ್, ಇದು ಮ್ಯಾಂಡೇಟರಿ ಮಕ್ಕಳ. ಎಲ್ಲರೂ ಏನು ಮಾಡಬೇಕು, 7 to 8 ಅವರ್ಸ್ ನಿದ್ದೆ ಮಾಡಲೇಬೇಕು. ಇದು ಕಂಪಲ್ಸರಿ, ನಾವೆಲ್ಲ ರೋಬೋಟ್ ಏನಲ್ಲ. ಓಕೆನಾ. ಸೊ 7 to 8 ಅವರ್ಸ್ ಮಲಗಲೇಬೇಕು. ಅದು ಹೆಲ್ತ್ ಇದ್ರೇ ನೀವು ಓದೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಒಂದು 15 ಮಿನಿಟ್ಸ್ ಧ್ಯಾನ ಮೆಡಿಟೇಷನ್ ಮಾಡಿ. ರಿಲ್ಯಾಕ್ಸ್ ಆಗುತ್ತೆ, ನಿಮ್ಮ ಬ್ರೈನ್ ಕಂಟ್ರೋಲಲ್ಲಿರುತ್ತೆ, ನೀವು ಓದೋದಕ್ಕೆ ಕಾನ್ಸಂಟ್ರೇಟ್ ಮಾಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಬುಕ್ ಮುಂದೆ ನೀವಿರ್ತೀರಾ, ಕಣ್ಣುಗಳು ಅದನ್ನೇ ನೋಡ್ತಿರುತ್ತೆ, ಬಟ್ ಬ್ರೈನು ಇನ್ನೆಲ್ಲ ಥಾಟ್ಸ್ ಜೊತೆ ಆರಾಮಾಗಿರುತ್ತೆ. ಓಕೆನಾ. ಅದಕ್ಕೋಸ್ಕರ ಸೊ ನೀವು ನಿಮ್ಮ ಗೋಲನ್ನು ಸೆಟ್ ಮಾಡ್ಕೊಳ್ಳಿ. ಓಕೆನಾ. ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಎಷ್ಟು ಸ್ಕೋರ್ ಮಾಡಬೇಕು ಅಂತ ಇದ್ದೀರಾ ಅಂತ. ನಿಮ್ಮ SSLC 2027 ಏನು ಎಕ್ಸಾಮ್ ಬರೀತೀರಾ ಅಲ್ವಾ, ಅದರಲ್ಲಿ ನೀವು ಎಷ್ಟು ಸ್ಕೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಓಕೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಇವಾಗ ಆಗಸ್ಟಿಂದ ಅಕ್ಟೋಬರ್ ಇಲ್ಲಿ ನಿಮಗೆ FA2 ಎಕ್ಸಾಮ್ ಬರುತ್ತೆ,
ಎಸ್ಸೆ ಎಕ್ಸಾಮ್ ಬರುತ್ತೆ, ಪ್ಲಸ್ ದಸರಾ ವೆಕೇಷನ್ ಕೂಡ ಬರುತ್ತೆ. ಈ ಟೈಮನ್ನು ನೀವು ದಸರಾ ವೆಕೇಷನ್ ಎಂಜಾಯ್ ಮಾಡೋವಂತಹ ಮೋಡ್ಗೆ ಹೋಗಬೇಡಿ. FA1 ಎಕ್ಸಾಮಿಗಿಂತ FA2 ಎಕ್ಸಾಮಲ್ಲಿ ಜಾಸ್ತಿ ಸ್ಕೋರ್ ಮಾಡಬೇಕು, FA2ಗಿಂತ SA1ಅಲ್ಲಿ ಜಾಸ್ತಿ ಸ್ಕೋರ್ ಮಾಡಬೇಕು ಅಂತ ಮೈಂಡನ್ನು ಫಿಕ್ಸ್ ಮಾಡ್ಕೊಳ್ಳಿ. ಇವಾಗ ಟೈಮ್ ಇದೆ. ನಿಮ್ಮ ಸಿಲಬಸ್ಸನ್ನು ಪಕ್ಕಾ ಪ್ರಾಪರಾಗಿ ಕಲಿಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಯಾವುದೇ ಟಾಪಿಕನ್ನು ಸ್ಕಿಪ್ ಮಾಡಬಾರ್ದು. ನಿಮಗಿನ್ನೂ ಟೈಮ್ ಇದೆ, ಇವಾಗಲಿಂದನೇ ಸ್ಕಿಪ್ ಮಾಡೋದಕ್ಕೆ ಶುರು ಮಾಡಬೇಡಿ. ಓಕೆ, ನೆಕ್ಸ್ಟ್ ನವೆಂಬರ್ ಟು ಡಿಸೆಂಬರಲ್ಲಿ ನಿಮಗೆ ಇನ್ನೂ ಒಂದು FA3 ಎಕ್ಸಾಮ್ಸ್ ಅಂತ ಇದ್ದರೆ ಬರ್ದಿರುತ್ತೆ. ಅದಾದಮೇಲೆ ಏನು ಮಾಡಿ ಅಂತ ಹೇಳಿದ್ರೆ, ಈ ಟೈಮಲ್ಲಿ ನಮ್ಮ ಬೋರ್ಡ್ ಎಕ್ಸಾಮ್ ಇದೆಯಲ್ವಾ, ಬೋರ್ಡ್ ಕಡೆಯಿಂದ ಕೆಲವು ಕ್ವೆಶ್ಚನ್ ಪೇಪರ್ಸನ್ನು ಬಿಡ್ತಾರೆ, ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಜೊತೆಗೆ 1 ವೀಕ್ ಆದಮೇಲೆ ಆನ್ಸರ್ಸ್ ಕೂಡ ಬಿಡ್ತಾರೆ. ಓಕೆನಾ? ಆವಾಗ ನೀವೇನು ಮಾಡಬೇಕು, ಕ್ವೆಶ್ಚನ್ ಪೇಪರ್ ಸಿಕ್ಕಿದ ತಕ್ಷಣವೇ ಅವನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಬೇಕು, ಪ್ಯಾಟರ್ನ್ ಅನಲೈಸ್ ಮಾಡಬೇಕು. ಈ ಚಾಪ್ಟರಿಂದ ಯಾವ ಥರ ಕ್ವೆಶನ್ಸ್ ಕೊಟ್ಟಿದ್ದಾರೆ, ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ಸ್ ಇದೆಯಾ, ಡಿರೆಕ್ಟ್ ಕ್ವೆಶನ್ಸ್ ಇದೆಯಾ, ಆ್ಯಕ್ಟಿವಿಟಿ ಬೇಸ್ಡ್ ಕ್ವೆಶನ್ಸ್ ಇದೆಯಾ, ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅಂತೆಲ್ಲ ಅನಲೈಸ್ ಮಾಡಬೇಕು, ಪ್ಲಸ್ ಅದನ್ನು ಸಾಲ್ವ್ ಮಾಡಬೇಕು. ಅದು ಮೋಸ್ಟ್ ಇಂಪಾರ್ಟೆಂಟ್ ಮಕ್ಕಳ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಈ ಜಾನ್ ಮತ್ತು ಫೆಬ್ರವರಿಯಲ್ಲಿ ನಿಮಗೆ ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ಅಂತ ನಡೆಯುತ್ತೆ. ಓಕೆನಾ? ಡಿಸೆಂಬರ್ ಎಂಡ್ ಅಥವಾ ಮಿಡ್ ವೀಕಿಂದನೇ ಶುರುವಾಗುತ್ತೆ. ಕೆಲವು ಮಕ್ಕಳಿಗೆ ಜಾನ್ ಫಸ್ಟ್ ವೀಕಿಂದ ಶುರುವಾಗಿರುತ್ತೆ. ಓಕೆ, ಫೈನ್. ಆವಾಗ ನಿಮ್ಗೆ ಇಲ್ಲೆಲ್ಲ ಫುಲ್ ಪ್ರಿಪೇರ್ ಆಗಿರಬೇಕು. ಡಿಸೆಂಬರ್ ಅಂತ ಹೇಳಿದ್ರೆ ಪ್ರಿಪೇರ್ ಆಗಿದ್ದೀನಿ. ಸೊ ಯಾವುದಕ್ಕೆ ಪ್ರಿಪೇರ್ ಆಗಿರ್ತೀರಾ? ಪ್ರಿಪ್ರೇಟ್ರಿ ಎಕ್ಸಾಮ್ಸನ್ನು ಕೊಡೋದಕ್ಕೆ. ಈ ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ನಿಮ್ಮನ್ನು ಪ್ರಿಪೇರ್ ಮಾಡುತ್ತೆ ಯಾವುದಕ್ಕೆ? ಫೈನಲ್ ಎಕ್ಸಾಮ್ಸಿಗೆ. ಸೊ ಪ್ರಿಪ್ರೇಟ್ರಿ ಎಕ್ಸಾಮಲ್ಲಿ ಇಟ್ಸ್ ಓಕೆ, ನೀವು 1 or 2 ಮಾರ್ಕ್ಸ್ ಕಡಿಮೆ ತೆಗೆದ್ರೂ ಅಥವಾ ಫುಲ್ ಕಡಿಮೆ ಆದ್ರೂ ತೊಂದರೆ ಇಲ್ಲ. ಬಟ್ ಆ ಟೈಮಲ್ಲಿ ಒಂಥರ ಫೈರ್ ಟೈಮ್ ಅದು. ಓಕೆನಾ? ಹೇಗೆ ಓದಬೇಕು ಅಂತ ಹೇಳಿದ್ರೆ ಫುಲ್ ಸ್ಪಾರ್ಕ್ ಇರಬೇಕು. ಸೊ ಆ ಟೈಮನ್ನು ವೈಸಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಮಾರ್ಚ್ ಏಪ್ರಿಲಲ್ಲಿ ಇಲ್ಲಿ ರೆಡಿಯಾಗಿರ್ತೀವಿ, ವೆಯ್ಟ್ ಮಾಡ್ತಾ ಇರಬೇಕು. ಬೋರ್ಡ್ ಎಕ್ಸಾಮ್ ಯಾವಾಗ ಬರುತ್ತೆ, ನಾನು ಯಾವಾಗ ಪೆನ್ ತೊಗೊಂಡೆಲ್ಲ ಬರೆದ್ಬಿಟ್ಟು 625 ಔಟ್ ಆಫ್ 625 ಅಚೀವ್ ಮಾಡ್ತೀನಿ ಅಂತ. ಓಕೆನಾ ಮಕ್ಕಳ? ಸೊ ಟೈಮ್ ಲೈನ್ ಕೂಡ ಕೊಟ್ಟಿದ್ದೀನಿ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಕನ್ಸಿಸ್ಟೆನ್ಸಿ ಇದೆ, ಓದ್ತಿದ್ದೀರಾ ಡೈಲಿ ಅಂತ ಹೇಳಿದ್ರೆ ಮಕ್ಕಳ 100% ನಾನು ಕೂಡ ಹೇಳ್ತೀನಿ, ನೀವೇ ಟಾಪರ್ ಅಂತ. ಸೊ ಇನಿಷಿಯಲಿ ಎಕ್ಸಾಂಪಲ್ ಕೊಟ್ಟೆ ಅಲ್ವಾ, ನಮ್ಮ ಚೈಲ್ಡ್ಹುಡಲ್ಲಿ ಏನೆಲ್ಲ ಕಷ್ಟ ಆಗ್ತಿತ್ತು, ಪ್ರಾಕ್ಟೀಸ್ ಜೊತೆ ಏನಾಗಿದೆ ಈಸಿ ಆಗಿದೆ ಅಂತ. ನಿಮಗೂ ಕೆಲವು ಸಬ್ಜೆಕ್ಟ್ಗಳು ಕಷ್ಟ ಆಗ್ತಿರುತ್ತೆ, ಇಟ್ಸ್ ಓಕೆ. ಪ್ರಾಕ್ಟೀಸ್ ಮಾಡಿದ್ರೆ ಏನಾಗುತ್ತೆ, ಈಸಿ ಆಗುತ್ತೆ. ಸೊ ನಿಮಗೆ ಸಿಕ್ಕಾಪಟ್ಟೆ ಕೀ ಟಿಪ್ಸು, ಸ್ಟ್ರಾಟಜೀಸ್, ಹೇಗೆ ಓದಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದೇನೆ. ಸೊ ಅದನ್ನು ಫಾಲೋ ಮಾಡಿ. ಅದಾದಮೇಲೆ ನಾನು ಕೂಡ ಹೇಳ್ತೀನಿ 100% ನೀವೇ ಟಾಪರ್. ಸೊ ಥ್ಯಾಂಕ್ ಯು ಮಕ್ಕಳ.